ಸಿದ್ದರಾಮಯ್ಯ ಸರ್ಕಾರದಿಂದ ಕನ್ನಡದ ಕಡೆಗಣನೆ ಆಯ್ತಾ? ಸರ್ಕಾರಕ್ಕೆ ಕನ್ನಡ ಅಂದ್ರೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಉರ್ದು ಪ್ರೇಮಿಯಾದ್ರ ಮುಖ್ಯಮಂತ್ರಿ ಮುಸ್ಲಿಂ ಓಲೈಕೆನಾ ಇದು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಓಲೈಕೆ ರಾಜಕಾರಣಕ್ಕಾಗಿ ಕನ್ನಡ ಮರೆತು ಬಿಟ್ರ ನೀವು? ಕನ್ನಡಕ್ಕೆ ಯಾಕೆ ಇಷ್ಟೊಂದು ಕಡೆಗಣನೆ? ಸರ್ಕಾರ ಕನ್ನಡ ಅಂದ್ರೆ ಯಾಕೊಂದು ಇಷ್ಟೊಂದು ನಿಮಗೆ ನಿರ್ಲಕ್ಷ್ಯ? ಉರ್ದು ಪ್ರೇಮಿಯಾದ್ರ ಹಂಗಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ? ಸರ್ಕಾರಿ ಕಾರ್ಯಕ್ರಮಕ್ಕೆ ಓಲೈಕೆ ರಾಜಕಾರಣ, ಕನ್ನಡ ಮರ್ತ್ರ ಸಿಎಂ ಸಿದ್ದು. ನೋಡಿ, ಆಹ್ವಾನ ಪತ್ರಿಕೆಯನ್ನ ಉರ್ದುನಲ್ಲಿ ಪ್ರಕಟಿಸಿದೆ ಕೈ ಸರ್ಕಾರ. ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡುವಂತಹ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ. ಇಲ್ಲಿ ಕನ್ನಡ ಇರಲೇಬೇಕು. ಸರ್ಕಾರಿ ಕಾರ್ಯಕ್ರಮದ ಇನ್ವಿಟೇಷನ್ ಕಾರ್ಡ್ ಅನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಹ್ವಾನ ಪತ್ರಿಕೆಯನ್ನ ಉರ್ದುನಲ್ಲಿ ಮುದ್ರಣ ಮಾಡಿದೆ. ಎಲ್ಲೋಯ್ತು ಹಂಗಾರೆ ಕನ್ನಡ? ಭಾರಿ ವಿವಾದ ಸೃಷ್ಟಿಸಿದೆ ಕೈ ಸರ್ಕಾರದ ಆಹ್ವಾನ ಪತ್ರಿಕೆ. ಯಾರಿಗಾಗಿ ಉರ್ದುದಲ್ಲಿ ಪತ್ರಿಕೆಯನ್ನ ಪ್ರಿಂಟ್ ಮಾಡಿಸಿದ್ದೀರಿ? ಆಹ್ವಾನ ಪತ್ರಿಕೆಯನ್ನ ಉರ್ದುದಲ್ಲಿ ಪ್ರಿಂಟ್ ಮಾಡಿಸೋ ಅಗತ್ಯ ಏನಿತ್ತು? ಯಾಕೆ ಕನ್ನಡ ಇಲ್ಲವಾ ಕರ್ನಾಟಕದಲ್ಲಿ? ಅದರಲ್ಲೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಜನತೆಗೋಸ್ಕರ ಅಂತ ಆಗ್ತಿರುವಂತಹ, ನೀವೇ ಕೊಡ್ತಿರುವಂತಹ ಈ ಸೇವೆಗಳಲ್ಲಿ ಕನ್ನಡ ಎಲ್ಲೋಯ್ತು ಸ್ವಾಮಿ? ಓಲೈಕೆ ರಾಜಕಾರಣಕ್ಕೆ ಉರ್ದುವನ್ನ ಬಳಸಿಕೊಂಡು ಒಂದು ವರ್ಗವನ್ನ ಓಲೈಸೋದಕ್ಕೆ ಕನ್ನಡವನ್ನೇ ಮರ್ತ್ರ. ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡುವಂತಹ ಕಾರ್ಯಕ್ರಮ ಇದು, ಸರ್ಕಾರಿ ಕಾರ್ಯಕ್ರಮ. ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಆಗ್ತಿರುವಂತಹ ಕಾರ್ಯಕ್ರಮ. ಆದರೆ ಅದರ ಆಹ್ವಾನ ಪತ್ರಿಕೆ ಮಾತ್ರ ಉರ್ದುನಲ್ಲಿದೆ. ಎಡವಟ್ಟು ಮಾಡಿಕೊಂಡು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಓಲೈಕೆ ರಾಜಕಾರಣಕ್ಕೋಸ್ಕರ ಕನ್ನಡವನ್ನೇ ಮರೆತು ಬಿಟ್ರ ನೀವು? ಒಂದು ವರ್ಗವನ್ನ ಓಲೈಸೋದಕ್ಕೋಸ್ಕರ ಕನ್ನಡ ನಿಮಗೆ ನೆನಪಿಗೆ ಬರ್ಲಿಲ್ವಾ? ಸಿದ್ದರಾಮಯ್ಯ ಸರ್ಕಾರದಿಂದ ಕನ್ನಡದ ಕಡೆಗಣನೆ ಆಗಿದೆ ಎನ್ನುವಂತಹ ಕೂಗು ಕೇಳಿ ಬರ್ತಿದೆ. ಸರ್ಕಾರಕ್ಕೆ ಕನ್ನಡ ಅಂದ್ರೆ ಇಷ್ಟೊಂದು ನಿರ್ಲಕ್ಷ್ಯನ? ಒಂದು ಆಹ್ವಾನ ಪತ್ರಿಕೆ, ಕರ್ನಾಟಕ ರಾಜ್ಯದ ಕಾರ್ಯಕ್ರಮ, ಸರ್ಕಾರವೇ ನಡೆಸ್ತಿರುವಂತಹ ಕಾರ್ಯಕ್ರಮ, ಸರ್ಕಾರದ ಸೇವೆಯಲ್ಲಿರುವಂತಹ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಒಂದು ಕಾರ್ಯಕ್ರಮದಲ್ಲಿ ಕನ್ನಡವೇ ಇಲ್ಲ. ಬದಲಾಗಿ ಅದರ ಆಹ್ವಾನ ಪತ್ರಿಕೆ ಉರ್ದುನಲ್ಲಿ ಪ್ರಿಂಟ್ ಆಗಿದೆ. ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡುವಂತಹ ಕಾರ್ಯಕ್ರಮ ಇದು. ಕನ್ನಡಿಗೋಸ್ಕರ ಆಗ್ತಿರುವಂತಹ ಕಾರ್ಯಕ್ರಮಕ್ಕೆ ಉರ್ದುನಲ್ಲಿ ಆಹ್ವಾನ ಪತ್ರಿಕೆ. ನಾವು ಯಾವ ರಾಜ್ಯದಲ್ಲಿ ಇದ್ದೀವಿ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೋಬೇಕಿದೆ ಈಗ. ಕನ್ನಡದ ಬದಲು ಉರ್ದುನಲ್ಲಿ ಆಹ್ವಾನ ಪತ್ರಿಕೆ ಪ್ರಿಂಟ್ ಆಗಿದೆ. ಯಾಕೆ ಕೈ ಸರ್ಕಾರದ ಗಮನಕ್ಕೆ ಇದೆಲ್ಲ ಇಲ್ವೇ ಇಲ್ವಾ? ಸಿದ್ದರಾಮಯ್ಯ ಸರ್ಕಾರದಿಂದ ಇಷ್ಟೊಂದು ಕನ್ನಡದ ಕಡೆಗಣನೆ ಆಗ್ತಿದ್ಯಾ? ಸರ್ಕಾರಕ್ಕೆ ಕನ್ನಡ ಅಂದ್ರೆ ಯಾವುದೇ ಒಂದು ಚಿಂತನೆ ಇಲ್ವಾ? ಇಷ್ಟು ನಿರ್ಲಕ್ಷ್ಯ ಯಾಕೆ? ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ. ಅಟ್ ಲೀಸ್ಟ್ ನಾವು ಕರ್ನಾಟಕದಲ್ಲಿದ್ದೀವಿ. ಎಲ್ಲೋ ಒಂದು ಕಡೆ ಕನ್ನಡದಲ್ಲಿ ಬೋರ್ಡ್ ಇಲ್ಲ ಅಂದ್ರೆ ಸರ್ಕಾರನೇ ಹೇಳಬೇಕು ಕನ್ನಡದ ಬೋರ್ಡ್ ಹಾಕಿ, ಯಾವುದೇ ಭಾಷೆಯನ್ನ ಬಳಸಿ, ಆದ್ರೆ ಕನ್ನಡ ಮೊದಲಿರ್ಲಿ ಅಂತ. ಅಂಥ ಸರ್ಕಾರ ಆ ನಿರ್ಧಾರಗಳನ್ನ ಮಾಡಿ ಕ್ರಮಗಳನ್ನ ಕೈಗೊಳ್ಳಬೇಕಾದಂತಹ ಸರ್ಕಾರ ಸರ್ಕಾರದ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಆಹ್ವಾನ ಪತ್ರಿಕೆಯನ್ನ ಬೇರೆ ಭಾಷೆಯಲ್ಲಿ ಪ್ರಿಂಟ್ ಮಾಡುತ್ತೆ ಅಂದ್ರೆ ಇದು ಓಲೈಕೆ ರಾಜಕಾರಣ ಅಲ್ಲದೆ ಮತ್ತೇನು ಅನ್ನುವಂಥ ಪ್ರಶ್ನೆಯನ್ನ ಈಗ ನಾಗರಿಕರೇ ಕೇಳ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ದೀಪಾ. ಎಸ್ ದೀಪಾ, ಇವತ್ತಿನ ಒಂದು ಆಹ್ವಾನ ಪತ್ರಿಕೆಯನ್ನ ನೋಡಿದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿದ್ದೀವಾ ಅಥವಾ ಬೇರೆ ರಾಜ್ಯದಲ್ಲಿದ್ದೀವಾ ಅಂತ ಅನ್ಸುತ್ತೆ. ಯಾಕೆಂದ್ರೆ ಸರ್ಕಾರಿ ಕಾರ್ಯಕ್ರಮ, ಕನ್ನಡವನ್ನ ಉಳಿಸಿ ಬೆಳೆಸಬೇಕಾದಂತಹ ಸರ್ಕಾರ ತನ್ನದೇ ಒಂದು ಆಹ್ವಾನ ಪತ್ರಿಕೆಯನ್ನ ಇವತ್ತು ಉರ್ದು ಭಾಷೆಯಲ್ಲಿ ಆಹ್ವಾನ ಪತ್ರಿಕೆಯನ್ನ ಪ್ರಿಂಟ್ ಮಾಡಿದೆ. ಏನಿದೆ ದೀಪಾ ಹೆಚ್ಚಿನ ಮಾಹಿತಿ? ಮಂಜುರಿ, ಬಿಜೆಪಿ ನಾಯಕರುಗಳು ಹೇಳೋದಿಕ್ಕೋ ಸಿದ್ದರಾಮಯ್ಯ ಸರ್ಕಾರ ನಡ್ಸ್ಕೊಳ್ಳೋದಿಕ್ಕೋ ಎಲ್ಲೋ ಒಂದ್ ಕಡೆ ಇವರೇ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಳ್ಳಂತೆ ಆಗ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ ಏನು ಭಾಷೆಯ ವಿಚಾರವಾಗಿ ಉರ್ದು, ಸ್ಪೆಷಲಿ ಉರ್ದು ಭಾಷೆಯ ವಿಚಾರವಾಗಿ ಓಲೈಕೆ ಮಾಡ್ತಿದೆ ರಾಜ್ಯ ಸರ್ಕಾರ ಅನ್ನುವಂತಹದ್ದು, ಅಲ್ಪಸಂಖ್ಯಾತರ ವಿಚಾರವಾಗಿ ಓಲೈಕೆ ಮಾಡ್ತಿದೆ ರಾಜ್ಯ ಸರ್ಕಾರ ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ನಾಯಕರುಗಳು ಪದೇ ಪದೇ ಟೀಕಿಸ್ತಾ ಇದ್ರು ಕೂಡ ಮತ್ತೆ ಅಂತಹದ್ದೇ ಎಡವಟ್ಟೊಂದನ್ನ ಇದೀಗ ಸರ್ಕಾರ ಮಾಡಿರುವಂತದ್ದು. ಆರೋಗ್ಯ ಮತ್ತು ಕಲ್ಯಾಣ ಏನು ಇಲಾಖೆ ಇದೆ, ಆ ಇಲಾಖೆಯಿಂದ ಕುಟುಂಬ ಕಲ್ಯಾಣ ಇಲಾಖೆಯಿಂದ ಒಂದು ಕಾರ್ಯಕ್ರಮ ಆಯೋಜನೆ ಆಗಿರುತ್ತೆ. ಬಳಿಕ
ಆಯೋಜನೆಯ ವಿಚಾರವಾಗಿ ಒಂದು ಏನು ಆಹ್ವಾನ ಪತ್ರಿಕೆಯನ್ನ ಮುದ್ರಣ ಮಾಡಬೇಕು. ಆಹ್ವಾನ ಪತ್ರಿಕೆಯ ಮುದ್ರಣದಲ್ಲಿ ಕನ್ನಡ, ಇಂಗ್ಲಿಷ್ ಮತ್ತೆ ಉರ್ದು ಭಾಷೆಯ ಆಹ್ವಾನ ಪತ್ರಿಕೆ ಮುದ್ರಣ ಆಗಿದೆ. ಇದು ಹಿಮೋಫಿಲಿಯಾ ರೋಗಿಗಳ ರೋಗ ನಿರೋಧಕ ಚಿಕಿತ್ಸೆ ಮತ್ತು ಉಚಿತ ಆಂಬ್ಯುಲೆನ್ಸ್ಗೆ ಚಾಲನೆ ಕೊಡುವಂತಹ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮದಲ್ಲಿ ಅವರು ಉರ್ದು ಭಾಷೆಯಲ್ಲಿ ಈ ಒಂದು ಆಹ್ವಾನ ಪತ್ರಿಕೆಯನ್ನ ಮುದ್ರಣ ಮಾಡಿರುವಂತಹದ್ದು ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟಿನ ಆಕ್ರೋಶಕ್ಕೆ ಕಾರಣ ಆಗಿದೆ. ಕರ್ನಾಟಕ ಅನ್ನುವಂತಹದ್ದು ಬಂದಾಗ ಮೊದಲ ಆದ್ಯತಾ ಭಾಷೆ ಕೇವಲ ಕನ್ನಡವೇ ಆಗಿರ್ಬೇಕು. ಶಿಷ್ಟಾಚಾರದ ಪ್ರಕಾರ ಇಂಗ್ಲಿಷ್ ಅನ್ನ ಬಳಕೆ ಮಾಡಬಹುದು. ಇನ್ ಕೇಸ್ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಿದ್ರೂ ಕೂಡ ಅಲ್ಲಿ 3 ಭಾಷೆಗಳನ್ನ ಸಹಜವಾಗಿ ಮಾಡ್ತಾರೆ. ಕನ್ನಡ, ಇಂಗ್ಲಿಷ್ ಮತ್ತೆ ಹಿಂದಿಯನ್ನ 3ನೇ ಲ್ಯಾಂಗ್ವೇಜ್ ಆಗಿ ಅಲ್ಲಿ ಬಳಕೆ ಮಾಡುವಂತದ್ದಿದೆ. ಆದ್ರೆ ಈ ಶಿಷ್ಟಾಚಾರ ಉರ್ದು ಭಾಷೆಗೆ ಹೆಂಗೆ ಅಪ್ಲೈ ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆ. ಜೊತೆಗೆ ಇದು ಮೊದಲಲ್ಲ, ಈ ಕನ್ನಡ ವಿಚಾರವಾಗಿ ಏನು ರಾಜ್ಯ ಸರ್ಕಾರ ನಡೆದುಕೊಳ್ತಿರುವಂತಹದ್ದು ಇದು ಮೊದಲಲ್ಲ. ಆದ್ರೆ ಈ ರೀತಿಯಾಗಿ ಉರ್ದುನಲ್ಲಿ ಏನು ಆಹ್ವಾನ ಪತ್ರಿಕೆಯನ್ನ ಮುದ್ರಣ ಮಾಡಿರುವಂತಹದ್ದು ಇತ್ತೀಚಿನ ದಿನಗಳಲ್ಲಿ ಮೊದಲನೇ ಈ ಒಂದು ಪ್ರಕರಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ 1994ರಲ್ಲಿ ಒಂದು ದೊಡ್ಡ ಮಟ್ಟಿನ ಭುಗಿಲೇಳುವಂತಹ ಪ್ರಕರಣವೂ ಕೂಡ ನಡೆದಿತ್ತು. ಅಂದ್ರೆ ದೂರದರ್ಶನದಲ್ಲಿ 10 ನಿಮಿಷಗಳ ಕಾಲ ಒಂದು ಸುದ್ದಿ ಉರ್ದುವಿನಲ್ಲಿ ಪ್ರಸಾರ ಆಗಿದ್ದಕ್ಕೆ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟಿನ ಆಕ್ರೋಶಗಳು ಏನು ಪ್ರತಿಭಟನೆಗಳೆಲ್ಲ ಕೂಡ ನಡೆದಿತ್ತು. ಆದ್ರೆ ಅದರ ಬೆನ್ನಲ್ಲೇ ಮತ್ತೊಂದು ಇಂತಹ ಪ್ರಕರಣ ಇಷ್ಟು ವರ್ಷಗಳ ನಂತರದಲ್ಲಿ ಈಗ ನಡೆದಿರುವಂತಹದ್ದು. ಅದು ಯಾಕಾಯ್ತು ಅಂತ ಗೊತ್ತಿಲ್ಲ. ಅಧಿಕಾರಿಗಳ ಕಣ್ತಪ್ಪಿನಿಂದ ಆಯ್ತಾ ಅಥವಾ ಆ ಏರಿಯಾದಲ್ಲಿ ಏನಾದ್ರೂ ಕಾರ್ಯಕ್ರಮ ಅಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿದ್ರು ಅನ್ನೋ ಕಾರಣಕ್ಕೆ ಮಾಡಿದ್ರು ಕೂಡ ಅದು ಮಾಡೋದಿಕ್ ಬರೋದಿಲ್ಲ. ಯಾಕಂದ್ರೆ ಇದು ಸರ್ಕಾರದ ಕಾರ್ಯಕ್ರಮ, ಶಿಷ್ಟಾಚಾರವನ್ನ ಪಾಲನೆ ಮಾಡ್ಬೇಕಾಗಿದ್ದಂತಹ ಕಾರ್ಯಕ್ರಮ. ಹಾಗಾಗಿ ಸಹಜವಾಗಿ ಇಂತಹದ್ದೊಂದು ಕಾರ್ಯಕ್ರಮ ಎಡವಟ್ಟು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಒಂದು ಆಹ್ವಾನ ಪತ್ರಿಕೆ ಮುದ್ರಣ ಮಾಡುವಂತಹ ಸಮಯದಲ್ಲಿ ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡುವಂತಹದ್ದು, ಅಲ್ಲಿ ಪ್ರೋಟೋಕಾಲ್ ಅನ್ನ ನೋಡುವಂತಹ ವಿಚಾರವಾಗಿ ಸಾಕಷ್ಟು ರೀತಿಯಾದಂತಹ ವೆರಿಫಿಕೇಶನ್ ನಡೆದಿರುತ್ತೆ. ಆದ್ರೆ ಈ ರೀತಿಯಾಗಿ ಉರ್ದು ಆಹ್ವಾನ ಪತ್ರಿಕೆ ಆದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಕೊಂಡು ಸುಮ್ಮನಿದ್ದಾರೆ. ಅಧಿಕಾರಿಗಳ ಬಳಿಕ ಆಯಾಯ ಇಲಾಖೆಯ ಸಚಿವರುಗಳು ಅದನ್ನ ಫೈನಲೈಸ್ ಮಾಡ್ತಾರೆ. ಆ ಫೈನಲೈಸ್ ಮಾಡ್ಬೇಕಾದ್ರೇನು ದಿನೇಶ್ ಗುಂಡೂರಾವ್ ಅವರಿಗೆ ಈ ಉರ್ದು ವಿಚಾರ ಕಣ್ಣಿಗೆ ಕಾಣ್ಲಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದ್ದಿದೆ. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.